ಫುಲ್ ಡಿಂಗ್ರಿ ಬಿಲ್ಲಿ ಎಲ್ಲಿ ಕಾಣ್ತಾ ಇಲ್ಲ. ಬೆಳಿಗ್ಗೆ ಆದರೂ ಇನ್ನೂ ಸೌಂಡೇ ಕೇಳ್ತಾ ಇಲ್ಲ ಅಂತ ಬಂದೈತೆ ನಾನು. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ 15 ಡೇಸ್ ಆಯಿತು ಅನಿಸುತ್ತೆ ವ್ಲಾಗ್ ಹಾಕಿ. ನನಗೆ ಸ್ವಲ್ಪನೂ ಟೈಮೇ ಸಿಕ್ಕಿರಲಿಲ್ಲ. ಈ ವಿಡಿಯೋ ನಾನು ಶೂಟ್ ಮಾಡಿ ಇಟ್ಕೊಂಡು 15 ಡೇಸ್ ಆಯಿತು. ಬಟ್ ನನಗೆ ವಾಯ್ಸ್ ಓವರ್ ಕುತ್ಕೊಂಡು ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಓಡಾಟಗಳು ಈ 12-15 ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಊರಿಗೆ ಹೋಗೋದು ಮತ್ತು ನಮ್ಮ ಫ್ಯಾಮಿಲಿಲಿ ಒಬ್ರು ಯಾರೋ ತೀರೋಗ್ಬಿಟ್ಟಿದ್ರು, ರಿಲೇಟಿವ್. ಅಲ್ಲಿಗೆ ಹೋಗಿದ್ದು, ಅಲ್ಲಿಂದ ಬಂದಿದ್ದು, ಮತ್ತೆ ಬ್ಯಾಂಕ್ ಕೆಲಸ, ರಜಾ ಹಾಕಿದ್ದೆ. ಸೊ ಏನೇನೋ ಗಡಿಬಿಡಿಗಳಲ್ಲಿ ನಾನು ವ್ಲಾಗ್ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ನನಗೆ ವಾಯ್ಸ್ ಓವರ್ ಮಾಡಬೇಕು ಅಂದರೆ ಸ್ವಲ್ಪ ಸೈಲೆಂಟ್ ಜಾಗದಲ್ಲಿ ನನಗೆ ಆ ಟೈಮ್ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇಟ್ಕೊಂಡು ಕೂತ್ಕೊಂಡು ನಾನು ವ್ಲಾಗ್ಗೆ ವಾಯ್ಸ್ ಓವರ್ ಮಾಡಬೇಕಾಗತ್ತೆ. ಬಟ್ ಆ ಥರ ಒಂದು ಸಿಚುವೇಶನ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಈ ವ್ಲಾಗ್ನ ಹಾಕೋದಕ್ಕೆ. ಈ ವ್ಲಾಗ್ ಒಂದು ಎರಡನೇ ಆಷಾಢ ಶುಕ್ರವಾರ ಆ ಟೈಮಲ್ಲಿ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದು ವ್ಲಾಗ್ ಇದು. ಇದನ್ನು ಶೂಟ್ ಮಾಡಿರೋದು ನಾನು ಗುರುವಾರ ಮಾರ್ನಿಂಗ್ ನಾನು ಆಫೀಸ್ಗೆ ಹೊರಡೋಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಅದರದ್ದು ನಾನು ಕ್ಲಿಪ್ಪಿಂಗ್ಸ್ ಏನೇನಿತ್ತು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಶುಕ್ರವಾರದ ವ್ಲಾಗ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಅದ್ರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ರಜಾ ಇದ್ದಿದ್ದರಿಂದ ಸೊ ಸ್ಯಾಟರ್ಡೆ ಸಂಡೇ ವ್ಲಾಗ್ನ ನಾನು ಕಂಟಿನ್ಯೂಷನ್ ಮಾಡಿದ್ದೀನಿ. ಸೊ ಅಮ್ಮ ಬಂದಿದ್ದರು ಊರಿಗೆ, ಜೊತೆಗೆ ಎಲ್ಲರೂ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೊರಗಡೆ ಹೋಗಿದ್ದು, ಇದಷ್ಟು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೀನಿ. ಸೊ ಗುರುವಾರ ಆಗಿರೋದ್ರಿಂದ ನಾವು ಯಾರೂ ಟಿಫನ್ ಮಾಡೋದಿಲ್ಲ. ಹಾಗಾಗಿ ನನ್ನ ಮಗಳು ಬಾಕ್ಸಿಗೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ರೌಂಡ್ ಕಾಫಿ ಆಯಿತು. ಸೊ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿದೆ, ಆಮೇಲಿಂದ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಬ್ರೇಕ್ಫಾಸ್ಟು ಮಾಡೋದಿಲ್ವಲ್ಲ, ಸೊ 2 ರೌಂಡ್ ಕಾಫಿ ಟೀ ಆಗಿಬಿಡುತ್ತೆ ಮಾರ್ನಿಂಗೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬ್ಯಾಂಕಿಗೆ ಹೊರಡಬೇಕು. ನನ್ನ ಮಗಳು ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳೇ. ಇವಾಗ ನಾನು ಸ್ನಾನ ಮಾಡಿಸ್ಕೊಟ್ಟೆ. ಅವ್ರ ಪಪ್ಪ ಅವಳಿಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ನಾನು ಅವಳಿಗೆ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಂದು ಲಂಚ್ ಬಾಕ್ಸ್ ಏನಿದೆ ಅದನ್ನು ನಾನು ಪ್ಯಾಕ್ ಮಾಡಿಕೊಂಡು ಸೊ ಇಬ್ರದ್ದು ಊಟದ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅವಳದು ತಲೆ ಒಂದು ಬಾಚೋದೊಂದು ದೊಡ್ಡ ಕಷ್ಟ. ಸ್ವಲ್ಪ ಕೂದಲು ಬೆಳೆಸ್ತಾ ಇದ್ದೀನಿ, ಯಾಕಂದರೆ ಭರತನಾಟ್ಯಕ್ಕೆಲ್ಲ ಸೇರಿಸಿರೋದ್ರಿಂದ ಅವಳಿಗೆ ಕೂದಲು ಬೇಕು ಏನಾದರೂ ಜಡೆ ಎಲ್ಲ ಹಾಕೋಕ್ಕೆ. ಹಾಗಾಗಿ ಅವಳಿಗೆ ಕಟ್ ಮಾಡಿಸ್ತಿಲ್ಲ. ಸ್ವಲ್ಪ ಅದೊಂದು ಚೂರು ಟೈಮ್ ಹಿಡಿಯುತ್ತೆ ಬೆಳಿಗ್ಗೆ ಹೊತ್ತು. ಇಲ್ಲಾಂದರೆ ಕಟ್ ಮಾಡಿಸಿ ಪಾಫ್ ಕಟ್ ಮಾಡಿ ಸುಮ್ಮನೆ ಹಿಂಗೆ ಮಾಡ್ಕೊಳ್ಳೋ ಥರ ಮಾಡಿಬಿಡ್ತಾ ಇದ್ದೆ. ಸೊ ಡ್ಯಾನ್ಸ್ ಇದಕ್ಕೆ ಬೇಕು ಅಂಥೇಳಿ ಕೂದಲು ಹಾಗೆ ಬಿಡಿಸಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಇವಾಗಷ್ಟೇ ನನ್ನ ಮಗಳು ಹೊರಟ್ಲು. ಅದಾದಮೇಲೆ ನಾನು ರೆಡಿ ಆದೆ. ಟಿ ವಿ ಆನಲ್ಲಿದೆ, ಡಿಸ್ಟರ್ಬ್ ಆಗುತ್ತೆ. ಇವಾಗ ನಾನು ರೆಡಿಯಾಗಿದ್ದಾಯಿತು. ಸೊ ದೇವ್ರ ದೀಪ ಹಚ್ಬಿಟ್ಟು ಇನ್ನು ನಾನು ಬ್ಯಾಗ್ ತೊಗೊಂಡು ನಾನು ಹೊರಡೋದಷ್ಟೇ. ಇದು ಬಂದು ಶನಿವಾರದ ಮಾರ್ನಿಂಗ್ 5:30ಗೆ ಎದ್ಬಿಟ್ಟಿದ್ದೀನಿ. 6 ಗಂಟೆಗೋ 5:30ಗೋ ಟೈಮ್ ನೋಡಿದ್ರಲ್ಲ, ಸೊ ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ನಾನು ವ್ಲಾಗ್ ಏನು ಶುಕ್ರವಾರದ್ದು ಹಾಕಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು, ಜಸ್ಟ್ ದೀಪ ಅಲಂಕಾರ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಾನು ನನ್ನ ಕಲೀಗ್ ಇಬ್ಬರೂ ಹೋಗಿದ್ವಿ. 3ನೇ ಆಷಾಢ ಶುಕ್ರವಾರಕ್ಕೆ ನಾನು ಹೋಗೋಕ್ಕಾಗಿಲ್ಲ, ಯಾಕಂದರೆ ಇದು ನಮ್ಮ ಮನೆಯಿಂದ ಯಾರೊಬ್ಬರು ರಿಲೇಟಿವ್ ತೀರೋಗಿದ್ರು ಅಂತ ಹೇಳಿದ್ನಲ್ಲ. ಸೊ ಅದಾದಮೇಲೆ ನನಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಫುಲ್ ಓಡಾಟನೇ ಆಗೋಯಿತು. ಬೇರೆ ಬೇರೆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗೋಯಿತು, ಮಾಡೋಕ್ಕೆ ಆಗಿಲ್ಲ. ಸೊ ಇದು ನನ್ನ ಎರಡು ಆಷಾಢ ಶುಕ್ರವಾರ ಅಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು. ಅಮ್ಮ ಬಂದಿದ್ದರು ನಿನ್ನೆ ಶುಕ್ರವಾರ ನೈಟ್, ಸಂಜೆ ಬಂದಿದ್ದರು ಅವರು. ಇನ್ನೂ ಯಾರೂ ಎದ್ದಿಲ್ಲ. ನಾನು ಸ್ವಲ್ಪ ಬೇಗ ಎಲ್ಲ ಎದ್ದು ಕೆಲಸಗಳು ಮುಗಿಸ್ಕೊಂಡ್ರೆ ಎಲ್ಲಾದರೂ ಹೊರ್ಗಡೆ ಹೋಗೋಕ್ಕೆ ಫ್ರೀ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೋತಾ ಇದ್ದೀನಿ. ಇವತ್ತು ಶನಿವಾರ ಅಲ್ವಾ, ಹಾಗೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒರೆಸಿ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಬ್ರೇಕ್ಫಾಸ್ಟು ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಹೊರ್ಗಡೆ ಏನಾದರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು
ಯಾರೂ ಇನ್ನೂ ಇದ್ದಿಲ್ಲ, ಸೈಲೆಂಟಾಗಿತ್ತು. ನನ್ನ ಪಾಡಿಗೆ ನಾನು ಎದ್ದು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಸೊ ಅರ್ಲಿ ಮಾರ್ನಿಂಗ್ ನನಗೆ ಎದ್ದು ಕೆಲಸ ಮಾಡೋಕ್ಕೆ ಎಷ್ಟು ಪ್ರಶಾಂತವಾಗಿರುತ್ತೆ. ಬಟ್ ಈಗ ರೀಸೆಂಟಾಗಿ ನನಗೆ ಯಾಕೋ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಎಲ್ಲ ರೋಟೀನ್ಸ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಒಂದು ದಿನ ಎಲ್ಲಾದರೂ ಆಚೆ ಹೋಗಿದ್ದು ಬಂದು ಟ್ರಾವೆಲ್ ಆಯಿತು ಹಾಗೆ ಹೀಗೆ ಅಂದರೆ ಕಂಪ್ಲೀಟ್ ರೋಟೀನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಮತ್ತೆ ನಾವು ಅದೊಂದು ಕರೆಕ್ಟಾಗಿ ಏನು ಡೈಲಿ ರೋಟೀನ್ಸ್ ಇರುತ್ತೆ ಆ ಒಂದು ಇದಕ್ಕೆ ತರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಟ್ರಾವೆಲ್ ಇದ್ದರೆ ನೈಟ್ ಏನಾದರೂ ಆ ಟೈಮಲ್ಲಿ ನಮಗೆ ನಿದ್ದೆಗಳು ಶಾರ್ಟೇಜ್ ಆಗಿಬಿಟ್ಟಿರುತ್ತೆ. ಸೊ ಅದೆಲ್ಲ ಮಾರ್ನಿಂಗ್ ಪಿಕಪ್ ಮಾಡೋದಕ್ಕೆ ಮತ್ತೆ 5 ಗಂಟೆ 5:30 ಈ ಥರ ಎದ್ದೇಳೋಕ್ಕೆ ಆಗೋದಿಲ್ಲ. ಸೊ ಇವಾಗ ಸ್ವಲ್ಪ ಮತ್ತೆ ಬ್ಯಾಕ್ ಟು ರೊಟೀನ್ ಅಂತ ಬಂದುಬಿಟ್ಟು ನಾನು ಇರೋದಕ್ಕೇ ವ್ಲಾಗ್ನ ಕಂಟಿನ್ಯೂಷನ್ ಇವಾಗ ವಾಯ್ಸ್ ಓವರ್ ಮಾಡ್ತಿರೋದು. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಯಾವಾಗ್ಲೂ ಈ ದಿವಾನ್ ಕಾಟ್ ಮೇಲೆ ಯಾವಾಗಲೂ ನನ್ನ ಮಗಳದು ಐಟಮ್ಸ್ ಇದ್ದೇ ಇರುತ್ತೆ. ಸೊ ಅವಳಿಗೆ ಅಂತ ಸಪ್ರೇಟ್ ಕಬೋರ್ಡ್ ಮಾಡಿ ಇಟ್ಟರೂ ಕೂಡ ಅವಳದು ಪೆನ್ಸಿಲು, ಎರೇಸರು, ಮೆಂಡರು, ಬುಕ್ಸು ಏನೇನೋ ಅವಳದು ದಿವಾನ್ ಕಾಟ್ ಫುಲ್ ಅವಳದು ಐಟಮ್ಸೇ ಇರುತ್ತೆ. ಅದೊಂದಷ್ಟು ಎಲ್ಲ ನಾನು ಮತ್ತೆ ಆರ್ಗನೈಸ್ ಮಾಡಿ ಎತ್ತಿಡಬೇಕು. ಆ ಥರ ಇಟ್ಕೊಂಡಿರ್ತಾಳೆ. ನಾವು ಅಪ್ಪ ಡೈಲಿ ಬೈತಾ ಇರ್ತಾರೆ, ನೀನು ಕಬೋರ್ಡಲ್ಲಿ ಇಟ್ಕೊ, ಇಲ್ಲಿ ಯಾಕೆ ಇಟ್ಕೋತೀಯ, ಇಲ್ಲಿ ಯಾಕೆ ಇಟ್ಕೋತೀಯ ಅಂತ. ಆದರೂ ಅವಳು ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಅದು ಇದು ಅಂತೆಲ್ಲ ಮಾಡೋದ್ರಿಂದ ಅಲ್ಲೇ ಬಿಟ್ಟಿರ್ತಾಳೆ. ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಇವಾಗ ಸ್ವಲ್ಪ ಟೈಮ್ ಆಗಿದ್ದರಿಂದ ಎಲ್ಲ ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿಟ್ಬಿಟ್ಟು ದೇವ್ರದ್ದು ನಾಮ ಅಂದರೆ ಮಾರ್ನಿಂಗ್ ಏನಿರುತ್ತೆ ಅದನ್ನು ಹಾಕಿದ್ದೀನಿ. ಶ್ಲೋಕಗಳು ತುಂಬ ಚೆನ್ನಾಗಿ ಬರ್ತಿರುತ್ತೆ ವೆಂಕಟೇಶ್ವರಂದು, ಅದನ್ನೆಲ್ಲ ಹಾಕಿದ್ದೀನಿ. ಅದಾದಮೇಲೆ ರೆಗ್ಯುಲರ್ ಡಿವೋಷನಲ್ ಸಾಂಗ್ಸ್ ನಾನು ಮಾರ್ನಿಂಗ್ ಎದ್ದು ಯೂಟ್ಯೂಬ್ ಹಾಕಿದ ತಕ್ಷಣ ಟಿ ವಿನಲ್ಲಿ ಅದೇ ನಾನು ಡೈಲಿ ಏನು ನೋಡ್ತೀನಿ ಅದೇ ಸಜೆಸ್ಟ್ ಆಗಿ ಅದೇ ಪ್ಲೇ ಆಗುತ್ತೆ. ಸೊ ಅದಕ್ಕೂ ಅಭ್ಯಾಸ ಆಗೋಗಿದೆ. ಯಾವ ಟೈಮ್ ಈವ್ನಿಂಗ್ ಹಾಕಿದ್ರೆ ಬೇರೆ ಸಾಂಗ್ಸ್ ಬರುತ್ತೆ, ಮಾರ್ನಿಂಗ್ ಹಾಕಿದ್ರೆ ಬೇರೆ ಸಾಂಗ್ಸ್, ಈ ಥರ ಅದೇ ಸ್ಕಿಪ್ ಮಾಡ್ಕೊಂಡಿರುತ್ತೆ. ಸೊ ಹಾಕಿ ಬಿಟ್ಟಿದ್ದೀನಿ. ನಮ್ಮ ಇವಾಗ ಏನು ಬಂದು ಕೂಡ ಫ್ರೆಶ್ ಅಪ್ ಹಾಕಿ ಬರೋದಕ್ಕೆ ಸೊ ಎಲ್ಲ ಹೊಸ್ಕೊಂಡ್ಬಿಟ್ಟು ಅಂದರೆ ಕೆಲಸನೇ ಮುಗಿದೋಯ್ತು. ಇವಾಗ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ತೀವಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು. ಒಂಥರ ನಮ್ಮಮ್ಮ ನನ್ನ ಜೊತೆಗಿದ್ದರೆ ಆರಾಮಾಗಿ, ನಾನು ಯಾವಾಗಲೂ ಅವ್ರ ಅಮ್ಮ ಜೊತೆಗಿದ್ದರೆ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ, ಸೋಂಬೇರಿ ಥರ ಇರ್ತಿದ್ದೆ. ಬಟ್ ಇವತ್ತು ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಬೇಗ 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 ಮುಗಿಸ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಅಂಥೇಳಿ ರೊಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಟೊಮೊಟೊ ಗೊಜ್ಜು. ಸೊ ಕ್ಯಾರೆಟ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ರೊಟ್ಟಿಗೆಲ್ಲ ತುರಿದು ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ತುರ್ಕೊಳ್ತಾ ಇದ್ದೀನಿ. ನಮ್ಮ ಇಲ್ಲಿ ಟೀ ಇಡ್ತಾ ಇದ್ದಾರೆ, ಬರ್ತೋರಿಗಷ್ಟೇ ಹಾಲೆಲ್ಲ ತಂದು ಕೊಟ್ಟರು. ಸೊ ಅವರು ಕೂಡ ಒಂದು ಕಡೆ ಟೀ ಮಾಡ್ತಾ ಇದ್ದಾರೆ. ಹೀಗೆ ಇಬ್ಬಿಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಅಡುಗೆ ಮನೆಗೆ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಮಗಳು ಕೂಡ ಅದೇ ಟೈಮ್ಗೆ ಎದ್ಲು, ಅವಳನ್ನೂ ಕರ್ಕೊಬಂದು ದೇವ್ರ ದರ್ಶನ ಮಾಡಿಸ್ಕೊಂಡು ನಮ್ಮಮ್ಮ ದೇವ್ರ ಮುಖ ನೋಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳಿಗೂ ನಮ್ಮಮ್ಮ ಇದ್ದರೆ ಭಾರಿ ಮುದ್ದು ಅಂದರೆ ಮುದ್ದು. ಸೊ ಎಲ್ಲ ಎತ್ಕೊಂಡೇ ಇರಬೇಕು, ಕೂತ್ಕೊಂಡಿರ್ತಾಳೆ. ಒಂಥರ ಹೇಳಿದ ಮತ್ತೆಲ್ಲ ಕೇಳಲ್ಲ, ಫುಲ್ಲು 2 ಕೋಡ್ ಬಂದುಬಿಟ್ಟಿರುತ್ತೆ ಅವಳಿಗೆ. ಹೀಗೆ ನಡೀತಾ ಇತ್ತು ನಮ್ಮ ಸ್ಯಾಟರ್ಡೇ ಸಂಡೇ ವ್ಲಾಗ್. ನನ್ನ ಮಗಳಿಗೆ ಇವಾಗ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಸೊ ನೋಡಿ ಹೆಂಗಿದ್ದಾಳೆ. ನಡೀತೀನಿ ಸ್ನಾನಕ್ಕೆ, ಬರಬೇಡ ಆಯ್ತು, ಸ್ನಾನ ಮಾಡ್ಕೋ.
ಕೈ ತೊಳಿ ಹೋಗು ಚಿನ್ನ. ಚಿನ್ನ ಚಿನ್ನ ಕೈ ತೊಳಿ ಹೋಗು. ಒಂದು ಡಬ್ಬಕ್ಕೆ ಇಟ್ಕೋಬೇಕು ಮಗ. ನೋಡಿ ಇದಕ್ಕೆ ಹಾಕೋ, ತಗೋ ಚಿನ್ನ. ಇಲ್ಲ ನೋಡಿ, ಇದಕ್ಕೆ ಹಾಕೋ. ಎಲ್ಲರೂ ರೆಡಿ ಆಗಿದ್ದಾಯಿತು, ದೇವ್ರ ಪೂಜೆನೂ ಆಯಿತು. ಫುಲ್ಲು ಧೂಪ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಮನೆ ತುಂಬ. ತುಂಬ ಚೆನ್ನಾಗಿ ಅನಿಸುತ್ತೆ ಧೂಪ ಎಲ್ಲ ಹಾಕಿದಾಗ. ಒಂಥರ ಇದೇ ಥರ ಡೈಲಿ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಅನಿಸ್ಬಿಡುತ್ತೆ. ಬಟ್ ಮತ್ತೆ ಮಂಡೆಯಿಂದ ಆಫೀಸ್ಗೆ ಹೋಗಬೇಕು, ಅದೇ ಕೆಲಸ ಅದೇ ಇದು. ಸೊ ನಮ್ಮಮ್ಮನೂ ಕೂಡ ಇವತ್ತೇ ಊರಿಗೆ ಹೊರಡ್ತೀನಿ ಅಂತ ಇದ್ದರು. ಸೊ ಹಾಗೆ ಮೈಸೂರಲ್ಲೇ ಬಸ್ ಹತ್ಸಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಮತ್ತು ಬ್ಯಾಗೆಲ್ಲ ಒಟ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಹಾಗೆ ಹೊರಡ್ತೀನಿ, ಮತ್ತೆ ಬಂದು ಮತ್ತೆ ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗೋಕ್ಕೆ ಹಿಂಸೆ ಆಗುತ್ತೆ ನಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಂಗಿದಂಗೆ ಹೊರಡೋಣ ಅಂತೇಳ್ಬಿಟ್ಟು ಅವರು ಬ್ಯಾಗೆಲ್ಲ ತೊಗೊಂಡಿದ್ದಾರೆ. ಸೊ ಅಲ್ಲಿಂದ ನಾವು ಬಂದಿದ್ದು ಇಲ್ಲಿ ಮಾಲಿಗೆ ಬಂದಿದ್ದೀವಿ, ಮಾಲ್ ಆಫ್ ಮೈಸೂರಲ್ಲಿಗೆ ಬಂದಿದ್ದೀವಿ. ನಾನು ಬರಬೇಕಾ ಮಾ? ನೋಡ್ತಾ ಇರಿ ನೀವು, ಸರಿ ನಾನು ಹಚ್ಚಿರ್ತೀನಿ. ಇಲ್ಲಿ ಮಾಲಲ್ಲಿ ಬಂದ್ಬಿಟ್ಟು ಅವರು ಫೋನ್ ನೋಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರು. ಸೊ ಫೋನ್ ಅದೇ ಪ್ಲೇಸಲ್ಲಿ ವಾಷಿಂಗ್ ಮಿಷಿನ್, ಫ್ರಿಜ್, ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸ್ಗಳು ಹಾಗೆ ಕಿಚನ್ಗೆ ಯೂಸ್ ಆಗೋಂಥ ಐಟಮ್ಸ್ಗಳೆಲ್ಲ ತುಂಬಾ ಇತ್ತು. ಸ್ಟವ್ ಮತ್ತು ಹೊಸ್ದಾಗಿ ಇವಾಗ ತುಂಬ ಇನ್ನೋವೇಟಿವ್ ಆಗೆಲ್ಲ ಬಂದಿರೋ ಸ್ಟವ್ಸ್ಗಳೆಲ್ಲ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಒಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಮನೆಗೆ ಬೇಕಾಗೋ ವಸ್ತುಗಳು ನಮಗೆ ಸಿಕ್ಬಿಟ್ರೆ ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾವ್ಯಾವ ಥರ ಹೊಸ್ದಾಗಿ ಬಂದಿದೆ, ಇದು ಹೇಗಿದೆ, ಅದು ಹೇಗಿದೆ ಅಂತೆಲ್ಲ ನೋಡ್ತಿರ್ತೀವಿ. ಹಾಗೆ ನಾನು ಒಂದು ಮಿಕ್ಸರ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಲ್ಲಿ ಹುಡುಕ್ದೆ, ಆ ಥರ ಮಿಕ್ಸರ್ ನನಗೆ ಸಿಗಲಿಲ್ಲ. ಸೊ ನೋಡೋಣ ಇನ್ನು ಯಾವಾಗಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾವ್ಯಾವ ಥರ ಇದೆ, ಯಾವ್ಯಾವ ಮಾಡೆಲ್, ಡಿಸೈನ್ ಎಲ್ಲ ನೋಡ್ಕೊಳ್ತಾ ಒಂದು ರೌಂಡ್ ಹಾಗೆ ಟೈಮ್ ಪಾಸ್ ಮಾಡ್ತಿದ್ವಿ. ನನ್ನ ಹಸ್ಬೆಂಡ್ ಹಾಗೆ ಅಲ್ಲಿ ಫೋನ್ ನೋಡ್ತಾಯಿದ್ರು. ನನ್ನ ಈಗ ರೀಸೆಂಟಾಗಿ ನಾವು ಸ್ಟವ್ ತೊಗೊಂಡಿದ್ದು ಅಂಥ ಗೇಜಲ್ಲಿ ಇರಲಿಲ್ಲ. ಅಂದರೆ ಮೇಲ್ಗಡೆ ಪಾತ್ರೆ ಇಡ್ತೀವಲ್ಲ, ಅದು ಸ್ಟ್ಯಾಂಡ್ ಥರ, ಅದು ಅಷ್ಟೊಂದು ಗೇಜೆಲ್ಲ ಇರಲಿಲ್ಲ. ನಾವು ಇಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ತುಂಬ ಚೆನ್ನಾಗಿ ಗೇಜಲ್ಲಿ ಚೆನ್ನಾಗಿತ್ತು. ಸೊ ಅದನ್ನೇ ತೋರಿಸ್ತಾ ಇದೆ ನನ್ನ ಹಸ್ಬೆಂಡ್ಗೂ ಕೂಡ, ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಗೇಜ್, ನಾವು ತೊಗೊಂಡಿರೋದಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದೆ. ನಾವು ಆನ್ಲೈನಲ್ಲೇನೋ ತರಿಸಿದ್ದೀವ್ರು, ಅದಷ್ಟು ಚೆನ್ನಾಗಿಲ್ಲ. ಈ ಥರ ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಈ ಥರ ತೊಗೊಂಡ್ಬಿಟ್ರೆ ತುಂಬ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಬಟ್ ನಾವು ತೊಗೊಂಡಿರೋದು ಅಷ್ಟು ಚೆನ್ನಾಗಿಲ್ಲ. ಮುಂದೆ ನೋಡೋಣ ಯಾವಾಗಾದರೂ ಅದು ಹಾಳಾದರೆ ಇದೇ ಥರ ನಾನು ನೆಕ್ಸ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಮಾಡು ಹೋಗಿ. ಹಾಕಮ್ಮ, ಅದು ಎಲೆಕ್ಟ್ರಿಕ್ ಲೂಸ್ ಆಗುತ್ತೆ, ಅದು ಕೊಡೋದು ಕೈಗೆ. ಕರೆಕ್ಟಾಗಿ ಹೇಳಿದೆ. ಮಾಲ್ ಒಂದು ಕಂಪ್ಲೀಟ್ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನಾವು ಬಂದಿದ್ದು ಅವಳಿಗೆ ಕ್ರಾಕ್ಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಅದು ಹಳೇದಾಗಿತ್ತು, ಅವಳಿಗೆ ಹೊಸದು ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಹಾಗೆ ಒಂದು ಅವಳಿಗೆ ಡ್ರೆಸ್ಗಳು ಮತ್ತು ಕೆಲವೊಂದು ಐಟಮ್ಸ್ಗಳನ್ನ ಇಲ್ಲಿ ನಾವು ಪರ್ಚೇಸ್ ಮಾಡಿಬಿಟ್ಟು ಹಾಗೆ ಮಾಲ್ ಆಫ್ ಮೈಸೂರಲ್ಲಿ ಪಿಜ್ಜಾ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ಬಿಟ್ಟು ಹೊರಗಡೆ ಪಿಜ್ಜಾ ನಾವು ತೊಗೊಳ್ಳಿಲ್ಲ ಈ ಸಲ. ಯಾವಾಗ ಬಂದರೂ ಮಾಲ್ ಆಫ್ ಮೈಸೂರಲ್ಲಿ ಪಿಜ್ಜಾ ತೊಗೋತಾ ಇದ್ವಿ. ಈ ಸಲ ಬೇರೆ ಏನಾರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು
ಹೊರಗಡೆ ಹೋದ್ವಿ. ಹೊರಗಡೆ ಡಾಲ್ಫಿನಲ್ಲಿ ಕೇಕ್ ಎಲ್ಲ ತಿಂದ್ಬಿಟ್ಟು ಹೋದ್ವಿ. ಯಾಕಂದರೆ ಇದು ವೈಕುಂಠ ಏಕಾದಶಿ ಇತ್ತು ಇವತ್ತು ಶನಿವಾರ ನಮಗೆ. ನಾವು ಏನು ಊಟ ತಿಂಡಿ ಏನು ಅಂದರೆ ಅನ್ನ ಬೇಯಿಸಿದ ಅನ್ನ ತಿನ್ನೋ ಹಾಗಿರಲಿಲ್ಲ. ಏನು ಜಸ್ಟು ರೊಟ್ಟಿ ಚಪಾತಿ ಅಥವಾ ಉಪ್ಪಿಟ್ಟು ಅಥವಾ ಹಣ್ಣುಗಳು ಈ ಥರ ಏನಾದರೂ ತಿನ್ನಬೇಕು ಅಂತ ಅಷ್ಟೇ ಇದ್ದಿದ್ದು. ಹಾಗಾಗಿ ಮನೇಲಿ ನಾನು ಇವತ್ತು ರೊಟ್ಟಿನ ಮಾಡಿದ್ದಿದ್ದು, ರೈಸ್ ಐಟಮ್ ಏನೂ ಮಾಡಿರಲಿಲ್ಲ. ಹಾಗೆ ಹೊರ್ಗಡೆನೂ ನಾವು ಡಾಲ್ಫಿನ್ಗೆ ಹೋದ್ವಿ. ಡಾಲ್ಫಿನ್ಗೆ ಹೋಗ್ಬಿಟ್ಟು ಕೇಕ್ ಅದು ಏನಾದರೂ ತಿಂದ್ಕೊಂಡು ನಾವು ನಮ್ಮ ಅಮ್ಮನ ಬಸ್ ಹತ್ತಿಸ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ವೀಕೆಂಡ್ ಔಟಿಂಗ್. ನಮ್ಮಮ್ಮಂಗೆ ನಾಳೆ ಹೋಗುವಂತೆ ಅಂತ ಹೇಳಿದ್ರು. ಮತ್ತೆ ಊರಿಗೆ ಬಂದು ಮತ್ತೆ ನಾಳೆ ಬಸ್ ಇಟ್ಕೊಂಡು ಮತ್ತೆ ಮೈಸೂರಿಗೆ ಬಂದು ಇಲ್ಲಿ ಮತ್ತೆ ಬಸ್ ಹತ್ಸೋದು 2 ಸಲ ಹತ್ತು ಇಳಿದು ಎಲ್ಲ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರಿ ಹೊರಡಲಿ ಬಿಡು ಮತ್ತೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಇಲ್ಲಾಂದರೆ ಮತ್ತೆ ವಾಪಸ್ ನಂಜನಗೂಡಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಏನಾದರೂ ಇವರು ಏನಾದ್ರು ರಾಮನಗರ ಆ ಸೈಡ್ ಹೋಗ್ತೀನಿ ಅಂತ ಇದ್ದಿದ್ರೆ ಏನಾದ್ರು ಕೆಲಸ ಇವ್ರಿಗೆ ನಮ್ಮಂಗೆ ಹೇರಿಸ್ಕೋಬೋದಾಗಿತ್ತು. ಸುಮ್ಮನೆ ಹಿಂಸೆ ಆಗುತ್ತೆ ಅವ್ರಿಗೂ, ಮತ್ತು ಅವ್ರದ್ದು ಅಂಗಡಿ ಬಿಸ್ನೆಸ್ ಎಲ್ಲ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ನಾವು ಅಂದ್ಕೊಂಡಿದ್ದು ಫಿಲಮ್ ನೋಡಾದ್ಮೇಲೆ ಸಂಜೆ ಮೇಲೆ ನಿಂಗೆ ಬಸ್ ಹತ್ಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇನಾಯಿತು, ನಾವು ಬಂದಿದ್ದು ಏನಪ್ಪ ವಿಜಯ್ ಅವ್ರ ಫಿಲಮಿಗೆ ಬಂದಿದ್ದು. ಸೊ ಅಲ್ಲಿ ನೋಡಿದ್ರೆ ಮಕ್ಳಿಗೆ ಬಿಡಲ್ಲ ಅಂತ ಹೇಳಿದ್ರು. ಇನ್ನು ನನ್ನ ಮಗಳಿಗೆ ಬಿಟ್ಬಿಟ್ಟು ಹೆಂಗೆ ಹೋಗೋದು, ಹಾಗಾಗಿ ಯಾವ ಫಿಲಮ್ಗೂ ಹೋಗಿಲ್ಲ, ಏನೂ ಹೋಗಿಲ್ಲ. ಜಸ್ಟ್ ಸುಮ್ಮನೆ ಓಡಾಡಿಕೊಂಡು ಏನೇನು ಬೇಕಾದ್ರೂ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ತಿಂದ್ಕೊಂಡು ನಾವು ನಮಗೆ ಡ್ರಾಪ್ ಮಾಡಿಬಿಟ್ಟು ನಾವು ಬಂದ್ವಿ. ಇವಳು ಸ್ವಲ್ಪ ಒಂದೇ ಆಟ ಗೇಮ್ಸ್ ಆಡಬೇಕು ಹಾಗೆ ಹೀಗೆ ಅಂತ, ಹಾಗೆ ಗೇಮ್ ಇದ್ರಕ್ಕೂ ಕರ್ಕೊಂಡು ಹೋಗಿ ಒಂದು ಗೇಮ್ ಏನಾದರೂ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಗೇಮ್ ಹತ್ರ ಬಂದ್ವಿ. ಬಟ್ ಏನು ತುಂಬ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಗೇಮಿಂಗ್ಗಳದ್ದು. ನಾವು ಲಾಸ್ಟ್ ಟೈಮ್ ಇಲ್ಲಿ ಗೇಮ್ಗಳು ಕೆಲವೊಂದು ಸ್ಟಾರ್ಟ್ ಆದಾಗ ನಾವು ಆಡಿದಾಗ 100 ರೂಪೀಸ್ 150 ರೂಪೀಸ್ ಇತ್ತು ವೀಡಿಯೋ ಗೇಮ್ಸ್ಗಳೆಲ್ಲ. ಅಂದರೆ ಈ ಥರ ಕಣ್ಣಿಗೆ ಈ ಥರ ಗ್ಲಾಸ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಆಡೋವಂಥದ್ದು ಅದೆಲ್ಲ ಚೆನ್ನಾಗಿದೆ. ಇವಾಗ 300 500 ಮಾಡಿಬಿಟ್ಟಿದ್ದಾರೆ. ತುಂಬ ಲಾಸ್ ಈ ಥರ ಮಾಡಿದ್ರೆ ಆಡೋಕ್ಕೆ ಮನಸ್ಸು ಬರೋಲ್ಲ. ಒಬ್ಬೊಬ್ಬರಿಗೆ 500 ಅಂದರೆ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಆಗಿಬಿಟ್ಟು ಯಾವುದೋ ಒಂದು ಗೇಮ್ ಮಾತ್ರ ನಮ್ಮ ಮಕ್ಕಳಿಗೆ ಆಡಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ವಿ. ಅವಾಗೆಲ್ಲ ನಾವೆಲ್ಲರೂ ಆಡ್ತಾಯಿದ್ವಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಅಲ್ಲೇ ಫೋಟೋಗಳು ವೀಡಿಯೋಗಳೆಲ್ಲ ನಾನು ತಗೊಂಡು ಮತ್ತೆ ವಾಪಸ್ ಬಂದ್ವಿ. ಸೊ ಮಾಲ್ ಆಫ್ ಮೈಸೂರು ಈ ಥರ ಲೆಮನ್ ಮಿಂಟದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ಪೂನ್ ಎಲ್ಲಿ ವಾಪಸ್ ಮನೆಗೆ ಬಂದುಬಿಟ್ಟು ಏನೇ ತೊಗೊಂಡಿದ್ದೀವಿ ಅಂತ ನೋಡ್ತಾ ಇದ್ದೆ. ಹಾಗೆ ನಾನು ಹೇಳಿದ್ನಲ್ಲ, ಹಾಗೆ ಒಳಗೊಂದು ಕ್ರಾಕ್ಸು ಮತ್ತು 1-2-3 ಟೀ ಶರ್ಟು, ಹಾಗೆ 1-2 ಚಡ್ಡಿಗಳು, ಆ ಥರ ಅವಳಿಗೆ ಅಲ್ಲಿ ಚೆನ್ನಾಗಿ ಏನೇನು ಕಾಣಿಸುತ್ತೆ ಆ ಥರ ಸ್ವಲ್ಪ ಆಫರ್ಗಳು ಇತ್ತು. ಸೊ ಹಾಗಾಗಿ ತೊಗೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಈ ಥರ ಹೋಯಿತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸಾರಿ ಫಾರ್ ದ ಲೇಟ್ ಅಪ್ಲೋಡಿಂಗ್ ವೀಡಿಯೋಸ್ಗೆ. ನೆಕ್ಸ್ಟ್ ವ್ಲಾಗ್ ನಾನು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ ನೋಡ್ತಿರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವ್ಲಾಗ್ ಹಾಕಿದ ತಕ್ಷಣ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.